ನಮಸ್ಕಾರ ವೀಕ್ಷಕರೇ. ದಿನ ಬೆಳಗಾದ್ರೆ ಮನುಷ್ಯ ಕೆಲಸ, ಕಾರ್ಯ, ಮನೆ, ಮಕ್ಕಳು ಅಂತ ಕಾರ್ಯನಿರತನಾಗ್ತಾನೆ. ಎಲ್ಲವನ್ನೂ ನಿಭಾಯಿಸೋ ಆತರದಲ್ಲಿ ತನ್ನ ಆರೋಗ್ಯದ ಬಗ್ಗೆ ಗಮನ ಕೊಡೋದನ್ನೇ ಅವನು ಮರೀತಾನೆ. ಮಿಕ್ಕೆಲ್ಲ ಕೆಲಸ ಕಾರ್ಯಗಳು ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯನೋ ಆರೋಗ್ಯನ ಕಾಪಾಡಿಕೊಳ್ಳೋದು ಅದಕ್ಕಿಂತ ಮುಖ್ಯ. ಯಾಕಂದರೆ ಆರೋಗ್ಯ ಒಂದಿದ್ರೆ ನಾವು ಏನನ್ನು ಬೇಕಾದರೂ ಸಾಧಿಸ್ಬೋದು. ಆದ್ದರಿಂದ ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳಲು ಬೇಕು ಆಯುರ್ವೇದದ ಸಲಹೆ. ಆಯುರ್ವೇದದ ಸಲಹೆಗಾಗಿ ಬೇಕು ನಿಮ್ಮೆಲ್ಲರ ಮೆಚ್ಚಿನ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮ. ಹಾಗಾದರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ, ಇಂದಿನ ಕಾರ್ಯಕ್ರಮನ ಶುರು ಮಾಡೋಣ. ಆದರ್ಶ್ ಅವರೇ ನಮಸ್ಕಾರ. ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದಗಳು. ಆದರ್ಶ್ ಅವರೇ, ಈಗ ಕೊಬ್ಬನ್ನು ಕರಗಿಸಲು ಜನರು ಶತಪ್ರಯತ್ನ ಮಾಡ್ತಾರೆ, ವಾಕಿಂಗ್ ಹೋಗ್ತಾರೆ, ಕೆಲವೊಬ್ರು ಜಿಮ್ಗೆ ಹೋಗ್ತಾರೆ. ಹಾಗಾಗಿ ಈ ಕೊಬ್ಬು ಬರಲು ಕಾರಣ ಏನು ಮುಖ್ಯವಾಗಿ, ಹಾಗೆ ಇದನ್ನ ತಡೆಗಟ್ಟೋದು ಹೇಗೆ, ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಮ್ಮ. ಮುಖ್ಯವಾಗಿ ಕೊಬ್ಬಿನ ಅಂಶ ದೇಹದಲ್ಲಿ ಶೇಖರಣೆ ಹೇಗಾಗುತ್ತೆ ಅನ್ನೋದು ಒಂದು ಮೊದಲೇ ಪ್ರಶ್ನೆ. ಅದಾದಮೇಲೆ ಇದನ್ನು ಹೇಗೆ ಇದು ರಿಟೆನ್ಷನ್ ಆಗುತ್ತೆ ಅಂದರೆ ದೇಹದಲ್ಲಿ ಹೇಗೆ ಉಳಿದುಕೊಳ್ಳುತ್ತೆ, ಮತ್ತು ಇದನ್ನು ನಾವು ಹೇಗೆ ತೆಗಿಬೇಕು ಅನ್ನೋದು, ಈ 3 ಪ್ರಶ್ನೆಗಳನ್ನು ಇವತ್ತು ನಾನು ಸಬ್ಜೆಕ್ಟಾಗಿ ಇಟ್ಕೊಂಡಿದ್ದಕ್ಕೆ ನಾನು ಉತ್ತರವನ್ನು ಕೊಡ್ತೀನಿ. ಈಗ ಮೊದಲೇದು ಏನಪ್ಪ ಅಂತಂದರೆ, ಹೇಗೆ ನಮ್ಮ ದೇಹದಲ್ಲಿ ಈ ಕೊಬ್ಬಿನ ಅಂಶ ಬರುತ್ತೆ ಅಂತ. ಈಗ ಕೊಬ್ಬಿನ ಅಂಶ ಬರೋದು, ಅಥವಾ ಕೆಲವರು ನೀವು ನೋಡಿರ್ಬೋದು, ಸಣ್ಣಗಾಗಿರ್ತಾರೆ, ಆದರೆ ಅವರ ಒಂದು ಹಾರ್ಟ್ನಲ್ಲಿ ಗ್ರ್ಯಾನ್ಯೂಲ್ಸ್ ಆಗಿರ್ಬೋದು, ಅಂತಂದರೆ ಸಕ್ಕರೆ ಗಾತ್ರದಲ್ಲಿ ಕೊಬ್ಬಿನ ಅಂಶ ಹಾರ್ಟ್ನ ಆರ್ಟಿಲರಿಯಲ್ಲಿ ಇರುತ್ತೆ. ಅಂಥದನ್ನು ಹೇಗೆ ರಕ್ತನಾಳ ಇದರಲ್ಲೆಲ್ಲನೂ ಆ ಒಂದು ಗ್ರ್ಯಾನ್ಯುಲೇಟೆಡ್ ಫಾರ್ಮ್ನಲ್ಲಿ ಆಗಿರುತ್ತೆ. ಇದು ತುಂಬ ಒಂದು ಭಯಂಕರವಾದಂಥ ಒಂದು ತೊಂದರೆ ಅಂತೇಳಿ ಹೇಳ್ಬೋದು ಕೊಲೆಸ್ಟ್ರಾಲ್ ಇದ್ದವ್ರೆ, ಅಂದರೆ ಕೊಬ್ಬಿನ ಅಂಶ. ಈ ರಕ್ತದಲ್ಲಿ ಕೂಡ ಈ ಒಂದು ಕೊಬ್ಬಿನ ಅಂಶ ಇರುತ್ತೆ. ಅದನ್ನು ಹೇಗೆ ತೆಗಿಬೇಕು, ಇದೆಲ್ಲ ಒಂದು ಮುಖ್ಯವಾದಂಥ ಪ್ರಶ್ನೆ ಆಗುತ್ತೆ. ಈಗ ಈ ರಕ್ತದಲ್ಲಿ ಇರುವಂಥ ಒಂದು ಕೊಬ್ಬಿನ ಅಂಶವನ್ನು ನಾವು ಲಿಪಿಡ್ ಪ್ರೊಫೈಲ್ ಅಂತ ಹೇಳಿ ಮಾಡಿ ಅದರಿಂದ ಪರೀಕ್ಷೆ ಮಾಡಿದ ನಂತರ ನಮ್ಗೆ ಗೊತ್ತಾಗುತ್ತೆ ಇವರ ರಕ್ತದಲ್ಲಿ ಇಷ್ಟು ಪರ್ಸೆಂಟೇಜ್ ಆಫ್ ಕೊಲೆಸ್ಟ್ರಾಲ್ ಇದೆ, ಅಥವಾ ಆ ಒಂದು ಕೊಬ್ಬಿನ ಅಂಶ ಇದೆ ಅಂತೇಳಿ. ಈ ಕೊಬ್ಬಿನ ಅಂಶ ರಕ್ತದಲ್ಲಿ ಹೆಚ್ಚಾದಾಗ ಮನುಷ್ಯನಿಗೆ ಬಾಯಾರಿಕೆ ಆಗೋದು, ಶ್ವಾಸ ತೆಗೆದುಕೊಳ್ಳುವಾಗ ತೊಂದರೆ ಆಗೋದು, ಮೈಯೆಲ್ಲ ಒಂದೇ ಸಾರಿ ತಣ್ಣಗಾಗ್ಬಿಡೋದು, ಆಮೇಲೆ ಮೂರ್ಛೆ ಬರುವಂಥ ಒಂದು ಏನು ತೊಂದರೆ ಬಂದಾಗ ದಯವಿಟ್ಟು ನೀವು ವೈದ್ಯರನ್ನು ಕಾಣಬೇಕಾಗುತ್ತೆ. ಮತ್ತು ಅದಲ್ಲದೆ ಈ ಗ್ರ್ಯಾನ್ಯುಲೇಟೆಡ್ ಅಂತಂದರೆ ಈ ಸಕ್ಕರೆ ಗಾತ್ರದಲ್ಲಿ ನಾನು ಹೇಳಿದೆ, ಈ ಕೊಬ್ಬಿನ ಅಂಶ ನಿಮ್ಮ ರಕ್ತನಾಳಗಳಲ್ಲಿ ಉಳ್ಕೊಂಡ್ರೆ ಆವಾಗ ಯಾವ ಥರ ಸಿಂಪ್ಟಮ್ಸ್ ಇರುತ್ತೆ ಅಂತಂದರೆ, ನಿಮ್ಮ ಎದೆ ಮೇಲೆ 1-1.5 kg ಕಲ್ಲಿನ ಭಾರವನ್ನು ನಮ್ಗೆ ಇಟ್ಟಂಗಾಗುತ್ತೆ, ಶ್ವಾಸವನ್ನು ತಗೊಳ್ಳಿಕ್ಕೆ ತುಂಬ ಕಷ್ಟ ಆಗುತ್ತೆ, ಕಣ್ಮುಂದೆ ಕತ್ಲು ಬಂದಂಗೆ ಆಗುತ್ತೆ, ಆಮೇಲೆ ಸ್ವಲ್ಪ ಮೆಟ್ಲನ್ನು ಹತ್ತುವಾಗ ಇಳಿಯುವಾಗ ನಿಮಗೆ ಜಾಸ್ತಿ ಶ್ವಾಸ ತಗೊಳ್ಬೇಕಾಗುತ್ತೆ. ಈ ರೀತಿಯ ಒಂದು ಕೊಬ್ಬಿನ ಅಂಶ ಹೆಚ್ಚು ನಿಮ್ಮಲ್ಲಿ ಕಂಡು ಬಂದಾಗ ನೀವು ವೈದ್ಯರನ್ನು ದಯವಿಟ್ಟು ಕಾಣಬೇಕಾಗುತ್ತೆ. ಮತ್ತು ಅದಲ್ಲದೆ ಇವತ್ತು ನಾವು 2 ಪ್ರಯೋಗಗಳನ್ನು ತೋರಿಸ್ತಾ ಇದ್ದೀವಿ. ತುಂಬ ಉಪಯೋಗಕಾರಿಯಾದಂಥ ಪ್ರಯೋಗಗಳನ್ನು ಇವತ್ತು ನಾವು ಮಾಡಿ ತೋರಿಸ್ತಾ ಇದ್ದೀವಿ. ಅದನ್ನು ನೀವು ಮನೆಯಲ್ಲಿ ಮಾಡಿ ಅದರ ಉಪಯೋಗವನ್ನು ತೆಗೆದುಕೊಳ್ಬೋದು. ಮತ್ತು ಅದಲ್ಲದೆ ನೀವು ವಾಕಿಂಗ್ ಆಗಿರ್ಬೋದು ಅಥವಾ ವ್ಯಾಯಾಮ ಆಗಿರ್ಬೋದು, ಈ ವ್ಯಾಯಾಮನೂ ಕೂಡ ನೀವು ಹೆಚ್ಚು ಒಂದೇ ಸರಿ ನಾನೆಲ್ಲ ಕರಗಿಸ್ಬಿಡ್ತೀನಿ ಕೊಬ್ಬನ್ನು ಅಂತೇಳಿ ಮಾಡ್ಲಿಕ್ಕೆ ಹೋಗಬಾರ್ದು. ಆಮೇಲೆ ಹೆಚ್ಚು ಹಾರ್ಟಿಗೆ ಪ್ರೆಷರ್ ಕೊಡ್ಲಿಕ್ಕೆ ಹೋಗ್ಬಾರ್ದು. ಈಗ ಸ್ಕಿಪ್ಪಿಂಗ್ ಆಗಿರ್ಬೋದು ಅಥವಾ ಥ್ರೆಡ್ಮಿಲ್ ಮೇಲೆ ವಾಕ್ ಮಾಡೋದಾಗಲಿ ಇದು ಇರ್ಬೋದು. ಇದರಿಂದ ಏನಾಗುತ್ತೆ ಅಂತಂದರೆ, ಮನುಷ್ಯ ಏನು ಅನ್ಕೊಂಡ್ಬಿಟ್ಟಿದ್ದಾನೆ ಈಗಿನ ಆಧುನಿಕ ಜೀವನದಲ್ಲಿ, ನಾವು ಥ್ರೆಡ್ಮಿಲ್ ಮೇಲೆ ನಾನು ಮನೆಯಲ್ಲೇ ಮಾಡಿಬಿಟ್ರೆ ನನಗೆ ಬೆವರು ಬರುತ್ತೆ, ಐ ವಿಲ್ ರಿಡ್ಯೂಸ್ ಮೈ ವೆಯ್ಟ್ ಅಂತ ಹೇಳಿ. ಆದರೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ ವೀಕ್ಷಕರೇ, ಏನಪ್ಪ ಅಂತಂದರೆ ನೀವು ಫ್ರೆಶ್ ಆದ ವಾತಾವರಣದಲ್ಲಿ ನೀವು ವಾಕಿಂಗ್ ಮಾಡಿದಾಗ ಆ ಫ್ರೆಶ್ ಏರ್ ನೀವೇನು ತೊಗೊಳ್ತೀರಾ ಅದು ಬಹಳ ಮುಖ್ಯವಾಗಿರೋದು. ಈಗ ನೀವು ಫ್ರೆಶ್ ಏರ್ ತೊಗೊಳ್ಳಾದನೆ ಅದೇ ಒಂದು ಕೋಣೆಯಲ್ಲಿ, ಈಗ AC ಕೋಣೆ ಆಗಿರ್ಬೋದು ಅಥವಾ AC ಇಲ್ಲದಂಥ ಕೋಣೆ ಆಗಿರ್ಬೋದು, ಎಲ್ಲ ಕ್ಲೋಸ್ ಇರುವಂಥ ಕೋಣೆಯಲ್ಲಿ ನೀವು ಥ್ರೆಡ್ಮಿಲ್ ಮೇಲೆ ನಿಂತ್ಕೊಂಡ್ಬಿಟ್ಟು ನೀವು ವಾಕ್ ಮಾಡಿಬಿಟ್ರೆ ಅಥವಾ ಜಾಗ್ ಮಾಡಿದರೆ ಅದರಿಂದ ನಾನು ಹೇಳ್ತೀನಿ 25% ನಿಮಗೆ ಒಳ್ಳೆಯದಾಗುತ್ತೆ ಅದರಿಂದ. ಬಟ್ 100ಕ್ಕೆ 100% ನಿಮಗೆ ಒಳ್ಳೆ ರಿಸಲ್ಟ್ಸ್ ಬರಬೇಕಂದ್ರೆ ಫ್ರೆಶ್ ವಾತಾವರಣದಲ್ಲಿ ಜಾಗ್ ಮಾಡೋದು, ಫ್ರೆಶ್ ಏರನ್ನು ತೆಗೆದುಕೊಳ್ಳೋದು ಇದು ತುಂಬ ಮುಖ್ಯವಾದಂಥದ್ದು. ಹೆಚ್ಚು ಜನರು ಥ್ರೆಡ್ಮಿಲ್ ಮೇಲೆ ಮಾಡ್ತಾರೆ. ಮತ್ತು ಅದಲ್ಲದೆ ನಮಗೆ ಟೈಮ್ ಇಲ್ಲ, ಅದೊಂದು ಫ್ಯಾಷನ್ ಆಗೋಗ್ಬಿಟ್ಟಿದೆ. 40-50 ಸಾವಿರ ರೂಪಾಯಿ ಕೊಟ್ಟು ತಂದು ಥ್ರೆಡ್ಮಿಲ್ ಮೇಲೆ ನೀವು ಜಾಗ್ ಮಾಡಿದಾಗಲೇ ಅವ್ರಿಗೆ ಅನಿಸುತ್ತೆ ನಾನು ಇವತ್ತು ಕಡಿಮೆ ಮಾಡ್ತಾ ಇದ್ದೀನಿ. ಮತ್ತು ಬೇರೆ ಕಡೆ ಕೆಲವರಿಗೆ ಆಗೋದಿಲ್ಲ, ಹೋಗಲಿಕ್ಕೆ ಆಗೋದಿಲ್ಲ, ರೋಡ್ಗಳು ಸರಿ ಇರೋದಿಲ್ಲ, ಅಥವಾ ಹೆಚ್ಚು ಪ್ರದೂಷಿತವಾದಂಥ ವಾತಾವರಣ ಇರೋದ್ರಿಂದ ಹೋಗೋದಿಲ್ಲ. ಅವಾಗ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಟಿಮೇಟ್ಲಿ ಇವರು ಅದನ್ನು ಆ ಥರ ಮಾಡಲೇಬೇಕಾಗತ್ತೆ. ಮತ್ತು ಹೆಚ್ಚು ಆದಷ್ಟು ನೀವು ಆ ಕೋಣೆಯಲ್ಲಿ ಅದನ್ನೇನು ಥ್ರೆಡ್ಮಿಲ್ ಇಟ್ಟರೆ ಸ್ವಲ್ಪ ವಿಂಡೋಸ್ಗಳನ್ನು ಓಪನ್ ಇಟ್ಕೊಂಡು ಮಾಡೋದು ತುಂಬ ಉತ್ತಮ ಅಂತ ಹೇಳ್ಬೋದು. ಯಾಕಂತಂದರೆ ಫ್ರೆಶ್ ಏರ್ ಎಷ್ಟು ಬರುತ್ತೆ ಅಷ್ಟು ಈ ಥರ ನೀವು ಮಾಡ್ಕೊಂಡು ಬನ್ನಿ. ಮತ್ತು ಅದಲ್ಲದೆ ಹೆಚ್ಚು ಜನರು ವ್ಯಾಯಾಮವನ್ನು ಮಾಡ್ತಾರೆ. ಪ್ರಾಣಾಯಾಮ ಇಸ್ ಪ್ಲಸ್ ಒಂದು ವ್ಯಾಯಾಮ ಅಂತೇಳಿ ಹೇಳ್ಬೋದು.
ಯೋಗಾಸನದಲ್ಲಿ ಮತ್ತು ಪ್ರಾಣಾಯಾಮದಲ್ಲಿ ಲಾಂಗ್ ಬ್ರೀತ್ ಪ್ರೊಸೆಸ್ ಒಂದಿದೆ. ಅದನ್ನು ನೀವು ಮಾಡ್ಕೊಂಡು ಬಂದರೆ ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ಪಡ್ಕೊಳ್ಬೋದು. ಮತ್ತು ಕೊನೆಯದಾಗಿ ಹೆಚ್ಚು ನೀರನ್ನು ಕುಡಿಯೋದು ಮಾತ್ರ ಹೋಗಬೇಡಿ. ಇದು ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ವಿಷಯ. ಮತ್ತು ಹೆಚ್ಚು ನೀರು ಕುಡಿದಷ್ಟು, ಆಮೇಲೆ ನಮ್ಮ ಹೆಚ್ಚು ಕಬ್ಬಿಣದ ಅಂಶ ಇರುವಂಥ ಆಹಾರ ಸೇವನೆಯಿಂದ ರಕ್ತದಲ್ಲಿರುವಂಥ ಕೊಬ್ಬಿನ ಅಂಶನ ಕರಗಿಸುವಂಥ ಶಕ್ತಿ ಈ ಕಬ್ಬಿಣ ಅಂಶದಲ್ಲಿರುತ್ತೆ. ಆದ್ದರಿಂದ ಮೂಲಂಗಿ, ಹಸಿರು ಸೊಪ್ಪುಗಳು, ಹಣ್ಣುಗಳನ್ನು, ತರಕಾರಿಗಳನ್ನು ಹೆಚ್ಚು ತಿನ್ನೋದು ತುಂಬ ಉತ್ತಮ. ಮತ್ತು ಹೆಚ್ಚು ಕೊಲೆಸ್ಟ್ರಾಲ್ ಇದ್ದವರು ಮೊಟ್ಟೆ ಅವಾಯ್ಡ್ ಮಾಡಬೇಕಂದ್ರೆ ಅಲ್ಬುಮಿನ್ ಮತ್ತು ಯೂರಿಕ್ ಆ್ಯಸಿಡ್ ಇರೋದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಯೂರಿಕ್ ಆ್ಯಸಿಡ್ ಅಂತಂದರೆ ಈ ಮೀಟ್ ಪ್ರೊಡಕ್ಟ್ಸ್ನಲ್ಲಿ ಹೆಚ್ಚಿರುತ್ತೆ. ಈಗ ಬೀಫ್ ಆಗಿರ್ಬೋದು ಅಥವಾ ಕುರಿ ಮಾಂಸ ಆಗಿರ್ಬೋದು, ಯಾವುದೇ ರೀತಿಯ ಆಹಾರವನ್ನು ನೀವು ಮಾಂಸಾಹಾರಿಗಳಾಗಿದ್ದರೆ ಕೊಬ್ಬಿನ ಅಂಶ ಹೆಚ್ಚಿದ್ರೆ ರೆಡ್ ಮೀಟನ್ನು ನೀವು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಾಗುತ್ತೆ. ರೆಡ್ ಮೀಟಲ್ಲಿ ಹೆಚ್ಚು ಯೂರಿಕ್ ಆ್ಯಸಿಡ್ ಇರೋದ್ರಿಂದ ಅದು ಹಾಗೇನೇ ರಿಟೆನ್ಷನ್ ಆಗುತ್ತೆ. ನಿಮ್ಮ ದೇಹದಲ್ಲಿ ಕೊಬ್ಬಿನ ಅಂಶ ಹಾಗೆ ಉಳ್ಕೊಂಡು ಬಿಡುತ್ತೆ. ಅದನ್ನು ಮಾತ್ರ ನೀವು ಭಾಳ ಧ್ಯಾನದಲ್ಲಿ ಇಟ್ಕೊಳ್ಬೇಕು. ವೈಟ್ ಮೀಟನ್ನು ತೊಗೊಳ್ಬೋದು ಮಾಂಸಾಹಾರಿಗಳಾದರೆ. ಅಂದರೆ ಬಿಳಿ ಮಾಂಸ ಅಂದರೆ ನಮ್ಮ ಈ ಕೋಳಿ ಮಾಂಸ ಆಗಿರ್ಬೋದು ಅಥವಾ ಮೀನಿನ ಮಾಂಸ ಆಗಿರ್ಬೋದು, ಅದನ್ನು ನೀವು ತೆಗೆದುಕೊಳ್ಬೋದು. ಮತ್ತೇನು ಅವಾಯ್ಡ್ ಮಾಡಬೇಕು ಅಲ್ಬುಮಿನ್ ಲೆವೆಲ್ ಇರೋದ್ರಿಂದ. ಮತ್ತು ಅದಲ್ಲದೆ ಬ್ಲಡ್ ಪ್ರೆಷರ್ ಇದ್ದವರಿಗೆ ತುಂಬ ಮುಖ್ಯವಾಗಿದೆ ಅಂತಂದರೆ ಆದಷ್ಟು ಹೆಚ್ಚು ಮಜ್ಜಿಗೆಯನ್ನು ಕುಡಿಯಬೇಕು. ಅದಲ್ಲದೆ ಮಜ್ಜಿಗೆಯಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಕುಡಿಯೋದು ತುಂಬ ಅಂತೇಳಿ ಹೇಳ್ಬೋದು. ಇಷ್ಟೆಲ್ಲ ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ. ಇವತ್ತೆರಡು ಪ್ರಯೋಗವನ್ನು ಕೂಡ ಮಾಡ್ತಾ ಇದ್ದೀವಿ. ಅದರ ಪ್ರಯೋಜನವನ್ನು ತರಬೇಕು. ಸ್ನೇಹಿತರೆ, ಈ ಕೊಲೆಸ್ಟ್ರಾಲ್ ಲೆವೆಲ್ ನಮ್ಮ ದೇಹದಲ್ಲಿ ಹೇಗೆ ಹೆಚ್ಚುತ್ತೆ, ಯಾವ ರೀತಿ ಆಹಾರ ಸೇವಿಸಿದ್ರೆ ಒಳ್ಳೇದಾಗುತ್ತೆ, ಹಾಗೆ ಯಾವ ರೀತಿ ಆಹಾರನ ನಾವು ಅವಾಯ್ಡ್ ಮಾಡಬೇಕು, ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ವಿ. ಬನ್ನಿ ಈಗ ಈ ಕೊಲೆಸ್ಟ್ರಾಲ್ ಲೆವೆಲ್ ಕಮ್ಮಿ ಮಾಡಲು ಅಂದರೆ ಕೊಬ್ಬನ್ನು ಕರಗಿಸಲು ಒಂದು ಸರಳವಾದ ಮನೆ ಔಷಧಗಳನ್ನ ಹೇಗೆ ತಯಾರಿಸೋದು ಅಂತ ನೋಡೋಣ. ಇದಕ್ಕೆ ಯಾವ ರೀತಿಯ ಒಂದು ಇಂಗ್ರೀಡಿಯೆಂಟ್ಸ್ ಅಂದರೆ ಸಾಮಗ್ರಿಗಳ ಅವಶ್ಯಕತೆ ಇದೆ ಅಂತ ಹೇಳಿ ಅದನ್ನು ಫಸ್ಟ್ ನೋಡ್ಕೊಳ್ಳೋಣ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಕೊತ್ತಂಬರಿ ಸೊಪ್ಪು, ಲೋಳೆ ರಸ, ಬೆಳ್ಳುಳ್ಳಿ ಮತ್ತು ಹಾಗಲಕಾಯಿ. ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಪಾತ್ರೆಗೆ ಒಂದು ಗ್ಲಾಸಷ್ಟು ನೀರನ್ನು ಹಾಕೋದು. ಒಂದು ಗ್ಲಾಸು ನೀರನ್ನು ಹಾಕಿದ ನಂತರ ಇದಕ್ಕೆ ಮೊದಲನೇದಾಗಿ ಲೋಳೆ ರಸವನ್ನು ಕೊಡಬೇಕು. ಬೆಳ್ಳುಳ್ಳಿ ಒಂದು 3ರಿಂದ 4 ಬೆಳ್ಳುಳ್ಳಿನ ಹಾಕ್ಕೊಳ್ಬೇಕು. ಇದನ್ನು ಸ್ವಲ್ಪ ಜಜ್ಕೊಳ್ಬೇಕಾಗತ್ತೆ. ಒಂದೇ ಸ್ವಲ್ಪ ಕ್ರಷ್ ಮಾಡಿಕೊಂಡು ನಂತರ ಹಾಕೋದು ಒಳ್ಳೆಯದು. ಈಗ ಇದನ್ನು ಜಜ್ಕೊಳ್ಳಿ. ಈ ಬೆಳ್ಳುಳ್ಳಿಯನ್ನು ಹಾಕಿದಾಗಲೇ ನಾವೊಂದು 3ರಿಂದ 4 ದಪ್ಪ ಸ್ಲೈಸಸ್ ಇದನ್ನು ಈ ಹಾಗಲಕಾಯಿಯನ್ನು ಹಾಕ್ಕೊಳ್ಬೇಕು. ಮತ್ತು ಇದೇ ಸಮಯದಲ್ಲಿ 1 ಚಮಚದಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಅದನ್ನು ಈಗ ನಾವಿಲ್ಲಿ ನೀರು ಕುದೀತಾ ಇದೆ, ಲೋಳೆ ರಸವನ್ನು ಹಾಕಿದಂಥ ನೀರು. ಈ ಹಾಗಲಕಾಯಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಇರುವಂಥ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಹಾಕೊಂಡ ನಂತರ ಇದನ್ನು ಒಂದು 2 ಕುದಿ ಬರೋವರೆಗೂ ಇದನ್ನು ನಾವು ತಗೊಳ್ಬೇಕಾಗುತ್ತೆ. ಅದು 2 ಕುದಿ ಬಂದ ನಂತರ ಇದಕ್ಕೆ ಹಾಕ್ಕೊಳ್ಬೇಕು. ಇದನ್ನು ಸೋಸೋ ಹಾಗಿಲ್ಲ, ಹಾಗೇನೆ ಕುಡಿಬೇಕಾಗುತ್ತೆ. ಒಂಥರ ಇದು ಹೇಗೆ ಅಂತಂದರೆ ಕುಡಿಯುವಾಗ ತುಂಬ ಕಸಿವಿಸಿ ಆಗುತ್ತೆ, ತುಂಬ ಇಷ್ಟಪಡಲ್ಲ. ಆದರೆ ಕೊಲೆಸ್ಟ್ರಾಲ್ ಲೆವೆಲನ್ನು ಕಂಪ್ಲೀಟಾಗಿ ಸಂಪೂರ್ಣವಾಗಿ ಕೊಂದು ಹಾಕುತ್ತೆ. ಯಾವ ಕೊಲೆಸ್ಟ್ರಾಲ್ ಒಂದು ಗ್ರಾನ್ಯೂಲ್ಸ್ ಕೂಡ ಉಳಿಯೋದಿಲ್ಲ. ಅಂಥ ಒಂದು ಶಕ್ತಿಯುತವಾದಂಥ ಒಂದು ಈ ಮಿಶ್ರಣ ಇದು. ಇದನ್ನು ನಾವೀಗ ತಯಾರು ಮಾಡ್ತಾ ಇದ್ದೀವಿ. ಕೊತ್ತಂಬರಿ ಸೊಪ್ಪು ಆಗಿರ್ಬೋದು, ಐರನ್ ಕಂಟೆಂಟ್ ಹೆಚ್ಚಿರುತ್ತೆ. ಆಮೇಲೆ ಹಾಗಲಕಾಯಲ್ಲಿ ಕೂಡ ಮ್ಯಾಗ್ನೀಷಿಯಂ ಹೆಚ್ಚಿದೆ, ಕರಗಿಸುವ ಶಕ್ತಿ ಹೆಚ್ಚಿದೆ. ಬೆಳ್ಳುಳ್ಳಿ ಅಂತೂ ತುಂಬ ಒಳ್ಳೆಯದು. ಹಾಗೆ ನಾವು ನೋಡಿರ್ತೀವಿ, ಈ ಕೊಬ್ಬು ಕರಗಿಸಲು ನನಗೆ ದೊಡ್ಡವರು ಸಲಹೆ ಕೊಡ್ತಾ ಇರ್ತಾರೆ, ಬೆಳ್ಳುಳ್ಳಿ ತಿನ್ನಿ ಹಾರ್ಟ್ ಪ್ರಾಬ್ಲಮ್ಸ್ ಬರಲ್ಲ, ಕೊಲೆಸ್ಟ್ರಾಲ್ ಇರಲ್ಲ ಅಂತ. ಹಾಗಾಗಿ ಇದರಲ್ಲೂ ಕೂಡ ನಾವು ಬೆಳ್ಳುಳ್ಳಿ ಉಪಯೋಗಿಸ್ತಾ ಇದ್ದೇವೆ. ಹೌದು, ಈ ಬೆಳ್ಳುಳ್ಳಿಯಿಂದನೇ ನಾನು ಹೇಳಿದ್ದೇನೆ ತುಂಬ ಉಪಯುಕ್ತವಾದಂಥ ಆಂಟಿಬಯೋಟಿಕ್ ಅಂತ ಹೇಳ್ತಾ ಇರ್ತೀನಿ. ಮತ್ತು ಅದಲ್ಲದೆ ಈ ಹಾಗಲಕಾಯಲ್ಲಿ ಮ್ಯಾಗ್ನೀಷಿಯಂ ಇರೋದ್ರಿಂದ ಆ ಒಂದು ರಕ್ತಕ್ಕೆ ಶಕ್ತಿ ಬಂದ ಹಾಗೆ ರಕ್ತದಲ್ಲಿರುವಂಥ ಕೊಲೆಸ್ಟ್ರಾಲ್ ಕೂಡ ಮೆಲ್ಟ್ ಆಗುತ್ತೆ ಅಂತೇಳಿ ಹೇಳ್ಬೋದು. ಅಂಥ ಒಂದು ಉತ್ತಮವಾದ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ. ಈಗ ಇದು ಸಿದ್ಧವಾಗಿದೆ. ಇದನ್ನು ಒಂದು ಗ್ಲಾಸಿಗೆ ಹಾಕ್ಕೊಳ್ಬೇಕು. ಇದನ್ನು ಸೋಸೋ ಹಾಗಿಲ್ಲ, ಸ್ಟ್ರೈನ್ ಮಾಡಿದರೆ ಇದರಲ್ಲಿರುವಂಥ ಸತ್ವಗಳೇನಿದೆ ಅದು ಹೊರಟೋಗುತ್ತೆ. ಕುಡಿಯೋಕೆ ಕಸಿವಿಸಿ ಆದರೂ
ಈ ಕೊಬ್ಬನ್ನು ಕರಗಿಸುತ್ತೆ ಅನ್ನೋ ಒಂದು ಕಾರಣದಿಂದ ಅಂದ್ರೆ ಜನ ಇದನ್ನ ಕುಡಿಬೇಕಾಗುತ್ತೆ. ಆಗುತ್ತೆ ಆಗುತ್ತೆ, ಯಾಕಂದ್ರೆ ಇದರಲ್ಲಿ ಸಾಲ್ಟ್ಸ್ ಇಲ್ಲ ಅಥವಾ ಯಾವುದೇ ಸಕ್ಕರೆ ಅಂತ ಇಲ್ಲ ಇದಕ್ಕೆ. ಸೊ ಹೀಗಾಗಿ ಇದು ತುಂಬಾ ಉಪಯುಕ್ತವಾದಂಥದ್ದು. ಮತ್ತೆ ಡಯಾಬಿಟೀಸ್ ಬಂದವರಿಗೆ, ಕೊಲೆಸ್ಟ್ರಾಲ್ ಹೆಚ್ಚಿರೋರಿಗೆ, ಅವರಿಗೆ ಇದು ತುಂಬಾ ಉತ್ತಮವಾದಂಥದ್ದು ಅಂತ ಹೇಳ್ಬೋದು. ಮತ್ತೆ BP ಅಂದ್ರೆ ರಕ್ತದ ಒತ್ತಡ ಇರುವಂಥವ್ರು, ಹೈಪರ್ ಟೆನ್ಷನ್ ಇರೋರಿಗೆ ಕೂಡ ಇದು ತುಂಬಾ ಉತ್ತಮವಾದಂಥ ಒಂದು ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಹೇಳ್ಬೋದು. ವೀಕ್ಷಕರೇ, ಇವತ್ತಿನ ದಿವಸ ನಾವು ಈ ಲೋಳೆ ರಸ, ಬೆಳ್ಳುಳ್ಳಿ, ಹಾಗಲಕಾಯಿ ಹಾಗೂ ಈ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಾಡಿದಂಥ ಈ ಒಂದು ಕಷಾಯ ಸಿದ್ಧವಾಗಿದೆ. ಇದನ್ನ ನೀವು ದಿವಸಕ್ಕೆ 1 ಬಾರಿ ಮಾತ್ರ ಬಿಸಿ ಬಿಸಿಯಾಗಿ ರಾತ್ರಿ ಹೊತ್ತಿನಲ್ಲಿ ತಗೊಳ್ಬೇಕಾಗತ್ತೆ. ಇದನ್ನ ಸೇವಿಸಿ ತದನಂತರ ನೀವೇ ಬರೆದಿರ್ತೀರ ಎಷ್ಟು ಎಫೆಕ್ಟ್ ಆಗಿತ್ತು, ಎಷ್ಟು ತುಂಬಾ ಒಂದು ಉತ್ತಮವಾದ ರೀತಿಯಲ್ಲಿ ಇದು ವರ್ಕ್ ಆಗಿದೆ ನಮ್ಮ ದೇಹದ ಮೇಲೆ ಅಂತ ಹೇಳಿ. ಇದರಿಂದ ಯಾವ ರಿಯಾಕ್ಷನ್ಸ್ ಆಗೋದಿಲ್ಲ. ತುಂಬಾ ಉತ್ತಮವಾದಂತಹ ಒಂದು ಮನೆ ಔಷಧಿಯನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ. ಇದನ್ನ ಮನೆಯಲ್ಲಿ ಪ್ರಯೋಗಿಸಿ ಇದರ ಉಪಯೋಗವನ್ನ ತಿಳಿಸಿ. ಕೊಬ್ಬನ್ನು ನಿಯಂತ್ರಿಸಲು ಮನೆ ಔಷಧ ಬೇಕಾಗಿರುವ ಸಾಮಗ್ರಿಗಳು: ಕೊತ್ತಂಬರಿ ಸೊಪ್ಪು, ಲೋಳೆ ರಸ, ಬೆಳ್ಳುಳ್ಳಿ ಮತ್ತು ಹಾಗಲಕಾಯಿ. ತಯಾರಿಸುವ ವಿಧಾನ: ಕಾಯಲಿಟ್ಟ ಪಾತ್ರೆಗೆ ನೀರು, ಲೋಳೆ ರಸವನ್ನು ಹಾಕಿ ಮಿಕ್ಸ್ ಮಾಡಿ ನಂತರ ಪುಟಾಣಿಗೆ ಬೆಳ್ಳುಳ್ಳಿ, ಹಾಗಲಕಾಯಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುಟ್ಟಿಕೊಳ್ಳಿ. ಈ ಮಿಶ್ರಣವನ್ನು ಕುದಿಯುತ್ತಿರುವ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ 1 ಲೋಟಕ್ಕೆ ಹಾಕಿಕೊಂಡರೆ ಕೊಬ್ಬನ್ನು ನಿಯಂತ್ರಿಸಲು ಮನೆ ಔಷಧ ಸಿದ್ಧ. ವೀಕ್ಷಕರೇ, ಕೊಲೆಸ್ಟ್ರಾಲ್ ಅಂದ್ರೆ ಈ ಕೊಬ್ಬನ್ನು ಕರಗಿಸಲು ಒಂದು ಸರಳವಾದ ಮನೆ ಔಷಧ ಹೇಗೆ ತಯಾರಿಸೋದು ಅಂತ ನೋಡಿದ್ವಿ. ಇದೇ ಸಮಸ್ಯೆಗೆ ಮತ್ತೊಂದು ಮನೆ ಔಷಧ ಇದೆ, ಅದನ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಬನ್ನಿ, ಕೊಬ್ಬನ್ನು ಕರಗಿಸಲು ಮತ್ತೊಂದು ಸುಲಭವಾದ ಮನೆ ಔಷಧ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಯಾವ ಸಾಮಗ್ರಿಗಳು ಅಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಸಣ್ಣ ಹಿಪ್ಪಲಿ, ಈರುಳ್ಳಿ ಪೇಸ್ಟ್, ಬೆಳ್ಳುಳ್ಳಿ, ಜೇನುತುಪ್ಪ ಮತ್ತು ಶ್ರೀಗಂಧದ ಪುಡಿ. ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ವೀಕ್ಷಕರೇ, ಬನ್ನಿ, ತುಂಬಾ ಸುಲಭವಾದಂತಹ ಈ ಒಂದು ಚೂರ್ಣವನ್ನ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಒಂದು 4 ರಿಂದ 5 ಬೆಳ್ಳುಳ್ಳಿಯನ್ನ ಪುಟಾಣಿಗೆ ಹಾಕೊಳ್ಬೇಕು. ಅದಕ್ಕೆ 1/4 ಚಮಚದಷ್ಟು ಅಶ್ವಗಂಧ, 2 ರಿಂದ 3 ಸಣ್ಣ ಹಿಪ್ಪಲಿ ಹಾಗೂ ಈರುಳ್ಳಿ ಪೇಸ್ಟ್ ಅರ್ಧ ಟೀ ಸ್ಪೂನ್ನಷ್ಟು. ಈಗ ಇದನ್ನ ಕುಟ್ಟಿ ಪೇಸ್ಟ್ ಮಾಡ್ಕೊಂಡು ಇದು ಸಿದ್ಧವಾಗಿದೆ. ಈಗ ಇದಕ್ಕೆ ನಾವು ಜೇನುತುಪ್ಪವನ್ನು ಕಲಿಸ್ಬೇಕಾಗುತ್ತೆ. ಆ ಮಿಶ್ರಣವನ್ನು ಇದಕ್ಕೆ ಹಾಕಿ ಈ ಮಿಶ್ರಣಕ್ಕೆ ನಾವು 1 ಟೀ ಸ್ಪೂನಷ್ಟು ಜೇನುತುಪ್ಪವನ್ನು ಬೆರೆಸ್ತೇವೆ. ಜೇನುತುಪ್ಪ ನಮ್ಮ ಆಯುರ್ವೇದಿಕ್ ಒಂದು ಪದ್ಧತಿಯಲ್ಲಿ ಎಷ್ಟು ಉಪಯೋಗಕಾರಿ ಅಂತ ಇದರಲ್ಲೇ ನೋಡ್ಬೋದು. ಪ್ರತಿಯೊಂದು ಮನೆ ಔಷಧಿಯಲ್ಲೂ ಇದರ ಒಂದು ಪಾತ್ರ ತುಂಬಾನೇ ಮಹತ್ವದ್ದಲ್ವಾ? ಹೌದು, ಯಾಕಂದ್ರೆ ರಕ್ತದ ಶುದ್ಧೀಕರಣಕ್ಕೆ ಇದು ತುಂಬಾ ಉಪಯೋಗ ಆಗುತ್ತೆ. ಮತ್ತೆ ಕೊಲೆಸ್ಟ್ರಾಲ್ ನಲ್ಲಿ ಏನು ಒಂದು ಗ್ರಾನ್ಯೂಲ್ಸ್ ಫಾರ್ಮ್ ಆಗಿರುತ್ತೆ, ಅದನ್ನ ಹೊಡೆದೋಡಿಸೋದಕ್ಕೆ ತುಂಬಾ ಉತ್ತಮವಾದ ರೀತಿಯಲ್ಲಿ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ಹೇಳ್ಬೋದು. ವೀಕ್ಷಕರೇ, ಇವತ್ತು ಈರುಳ್ಳಿಯ ಪೇಸ್ಟ್ ಅನ್ನ ಮಾಡಿ ನಾವು ಹಾಕಿದ್ವಿ. ಅದಲ್ಲದೆ ಅಶ್ವಗಂಧ ಪುಡಿಯನ್ನು ಹಾಕಿದ್ವಿ. ಅಶ್ವಗಂಧ ಈ ಹೈಪರ್ ಟೆನ್ಷನ್ ಇದ್ದವರಿಗೆ, ಕೊಲೆಸ್ಟ್ರಾಲ್ ಇರುವಾಗ ಅದನ್ನ ಹೊಡೆದೋಡಿಸೋದಕ್ಕೆ ಮತ್ತೆ ರಕ್ತದ ಚಲನವನ್ನ ಹಾರ್ಟಿನ ಅಂದ್ರೆ ಹೃದಯದಿಂದ ಪಂಪ್ ಆಗುವಾಗ ಸರಳ ರೀತಿಯಲ್ಲಿ ರಕ್ತನಾಳಗಳಲ್ಲಿ ಚಲಿಸುವಂತ ಒಂದು ಕ್ರಮವನ್ನ ಈ ಅಶ್ವಗಂಧ ಮಾಡಿಕೊಡುತ್ತೆ. ಮತ್ತು ಅದಲ್ಲದೆ ಸಣ್ಣ ಹಿಪ್ಪಲಿ, ಆಮೇಲೆ ಬೆಳ್ಳುಳ್ಳಿ, ಹಾಗೇನೆ ಈ ಜೇನುತುಪ್ಪವನ್ನು ನಾವೇನು ಬೆರೆಸಿದ್ದೀವಿ, ಇದು ರಕ್ತದ ಶುದ್ಧತೆಗೆ ಮತ್ತು ರಕ್ತದಲ್ಲಿ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗ್ಲಾರ್ದು ಹಾಗೆ ನೋಡ್ಕೊಳ್ಳುವಂಥ ಒಂದು ಶಕ್ತಿ ಈ ಸಣ್ಣ ಹಿಪ್ಪಲಿ ಮತ್ತು ಬೆಳ್ಳುಳ್ಳಿಗೆ ಇರೋದ್ರಿಂದ ಅದನ್ನು ಕೂಡ ನಾವಿಲ್ಲಿ ಬೆರೆಸಿ ಅದನ್ನು ಸಿದ್ಧಪಡಿಸಿದ್ದೀವಿ. ಇವತ್ತಿನ ದಿವಸ ಈ ಮಾಡಿದಂಥ ಕೊಲೆಸ್ಟ್ರಾಲ್, ಪರ್ಟಿಕ್ಯುಲರ್ ಆಗಿ ನಾನು ಇವತ್ತು ಹೇಳ್ತಾ ಇದ್ದೇನೆ, ಈ ಹೈಪರ್ ಟೆನ್ಷನ್ ಅಂದರೆ ಬ್ಲಡ್ ಪ್ರೆಷರ್ ತೊಂದರೆ ಇರೋರಿಗೆ, ಕೊಲೆಸ್ಟ್ರಾಲ್ ಹೆಚ್ಚಿರುವಾಗ ಅಂಥವರಿಗೆ ಇದು ತುಂಬ ಉಪಯೋಗಕಾರಿ ಅಂತೇಳಿ ಹೇಳ್ಬೋದು. ಇದನ್ನು ಮನೆಯಲ್ಲಿ ಪ್ರಯತ್ನಿಸಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ. ಕೊಬ್ಬನ್ನು ನಿಯಂತ್ರಿಸಲು ಮನೆ ಔಷಧ ಬೇಕಾಗಿರುವ ಸಾಮಗ್ರಿಗಳು: ಸಣ್ಣ ಹಿಪ್ಪಲಿ, ಈರುಳ್ಳಿ ಪೇಸ್ಟ್, ಬೆಳ್ಳುಳ್ಳಿ, ಜೇನುತುಪ್ಪ ಮತ್ತು ಅಶ್ವಗಂಧ. ತಯಾರಿಸುವ ವಿಧಾನ: ಪುಟಾಣಿಗೆ ಬೆಳ್ಳುಳ್ಳಿ, ಅಶ್ವಗಂಧ, ಸಣ್ಣ ಹಿಪ್ಪಲಿ ಮತ್ತು ಈರುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಕುಟ್ಟಿಕೊಳ್ಳಿ. ನಂತರ ಒಂದು ಬಟ್ಟಲಿಗೆ ಹಾಕಿ ಜೇನುತುಪ್ಪವನ್ನು ಬೆರೆಸಿಕೊಂಡರೆ ಕೊಬ್ಬನ್ನು ನಿಯಂತ್ರಿಸಲು ಮನೆ ಔಷಧ ಸಿದ್ಧ.